DVಜಿಯವರ ಜ್ಞಾಪಕ ಚಿತ್ರಶಾಲೆ ಮಹಾದೇವ ಶಾಸ್ತ್ರಿಗಳು. ಧರ್ಮಪ್ರಕಾಶ ಸಜ್ಜನರಾಯರ ಲಕ್ಷ್ಮೀ ನಿವಾಸ ಮನೆ ಬೆಂಗಳೂರು ಕೋಟೆಯಲ್ಲಿ ವೆಂಕಟರಮಣ ಸ್ವಾಮಿಯ ದೇವಾಲಯದ ಈಶಾನ್ಯ ಮೂಲೆಗೆ ಎದುರಾಗಿದೆಯಷ್ಟೇ. ಆ ಮನೆಯ ಮೊಗಸಾಲೆಯಲ್ಲಿ ಕೆಲ ಮಂದಿ ಸಾಧುಸಂತರ ಛಾಯಾಚಿತ್ರಗಳು ಇದ್ದವು. ಆ ಛಾಯಾಚಿತ್ರಗಳ ಪೈಕಿ ಒಂದು ಮಹಾದೇವ ಶಾಸ್ತ್ರಿಗಳೆಂಬ ಅವಧೂತರದು. ಮಹಾದೇವ ಶಾಸ್ತ್ರಿಗಳನ್ನು ನಾನು ಕಂಡಿದ್ದೇನೆ, ಆದರೆ ಅವರ ಜೀವಿತ ವೃತ್ತಾಂತ ನನಗೆ ಹೆಚ್ಚಾಗಿ ತಿಳಿಯದು. ತಿಳಿದುಕೊಳ್ಳಬೇಕೆಂದು ಬಹು ಕಡೆ ವಿಚಾರಿಸಿದ್ದೇನೆ. ಹೇಳುವವರು ಯಾರೂ ನನಗೆ ದೊರೆಯಲಿಲ್ಲ. ಅವರು ತಮ್ಮ ವ್ಯಕ್ತಿ ಜೀವನದ ಸಂಗತಿಗಳನ್ನು ತಮ್ಮ ಸ್ವಂತಕ್ಕೇ ಇರಿಸಿಕೊಂಡಿದ್ದಂತೆ ಕಾಣುತ್ತದೆ. ಅವರು ಪತ್ರಿಕೆಗಳ ಬಾತ್ಮೀದಾರರ ಕೈಗಾಗಲಿ ಚುನಾವಣೆಯ ಏಜೆಂಟರ ಕೈಗಾಗಲಿ ಸಿಕ್ಕಿದವರಲ್ಲ. ಗೋಪ್ಯವಾಗಿ ಇದ್ದುಕೊಂಡು ಅದೇ ತಮಗೆ ಬೇಕಾದದ್ದು ಎಂದು ಬದುಕಿದವರು. ಪೆರಿಯವರ್ 1908-9 ಸುಮಾರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಪೂರ್ವದ ದೊಡ್ಡ ಗೇಟಿನ ಮುಂದುಗಡೆ 2-3 ಕೊಳಕರು ಬೆಳಗಿನಿಂದ ಸಂಜೆಯವರೆಗೂ ನಿಂತಿರುತ್ತಿದ್ದರು. ಆ ಕೊಳಕರಲ್ಲಿ ಮಹಾದೇವ ಶಾಸ್ತ್ರಿಗಳೂ ಒಬ್ಬರು. ಕೆದರಿದ ತಲೆ, ಬೆಳೆದ ಗಡ್ಡ, ನೀರನ್ನೇ ಕಾಣದ ಬಂತೆ. ಇದು ಅವರ ಲಕ್ಷಣ. ಮಾತಿಲ್ಲ, ಕಥೆಯಿಲ್ಲ. ಅವರನ್ನು ಯಾರೂ ಮಾತನಾಡಿಸುತ್ತಿರಲಿಲ್ಲ. ಅವರು ಯಾರ ಕಡೆಗೂ ದೃಷ್ಟಿಸಿ ನೋಡುತ್ತಿರಲಿಲ್ಲ. ಇವರನ್ನು ನಾನು ಮೊದಲು ನೋಡಿದಾಗ ಯಾರೋ ತಿರುಪೆಗಾರ ಎಂದುಕೊಂಡೆ. ವಿಕ್ಟೋರಿಯಾ ಆಸ್ಪತ್ರೆಯ ಕಾವಲುಗಾರನು ಗೇಟಿನ ಬಳಿಯ ಶೆಡ್ಡಿನಲ್ಲಿ ಯಾವಾಗಲೂ ಇರುತ್ತಿದ್ದ. ಅವನೂ ಇವರೊಡನೆ ಮಾತನಾಡಿದ್ದಿಲ್ಲ. ಆತನನ್ನು ಯಾರಾದರೂ ಇವರು ಯಾರು ಎಂದು ಕೇಳಿದರೆ ಹೋಗಿ ಹೋಗಿ ಎನ್ನುತ್ತಿದ್ದ. ತುಂಬ ಒತ್ತಾಯ ಮಾಡಿ ಕೇಳಿದರೆ ಪೆರಿಯವರ್, ಅವರು ದೊಡ್ಡವರು, ಸಾಧುಗಳು, ಅವರ ತಂಟೆಗೆ ನೀವು ಹೋಗಬೇಡಿ, ನಿಮ್ಮಷ್ಟಕ್ಕೆ ನೀವು ಹೋಗಿ ಎಂದು ಗದ್ದರಿಸುವನು. ಹೀಗಾಗಿ ನನಗೆ ಅವರ ವಿಷಯವನ್ನು ಹೆಚ್ಚಾಗಿ ಕಂಡುಕೊಳ್ಳಲು ಆಗದೇ ಹೋಯಿತು. ಇನ್ನೊಂದು ಸಂಗತಿ, ಶಾಸ್ತ್ರಿಗಳು ನಿಂತಿರುತ್ತಿದ್ದ ಜಾಗದಿಂದ 3-4 ಗಜದಷ್ಟು ಸಮೀಪದಲ್ಲಿ ಮುನಿಸಿಪಾಲಿಟಿಯ ಕಸದ ತೊಟ್ಟಿ ಇರುತ್ತಿತ್ತು. ಆ ತೊಟ್ಟಿಯ ತುಂಬ ಕಸ ತುಂಬಿ ಎಂಜಲಲೆಯೂ ಕೊಳೆತ ಸಾಮಾನು 1-2 ಅಡಿಗಳಷ್ಟು ಮೇಲಕ್ಕೆ ಕಾಣಿಸುತ್ತಾ ಚೆಲ್ಲಿರುತ್ತಿತ್ತು. ಈ ಕಶ್ಮಲದ ನಡುವೆ ಆ ನಾತದಲ್ಲಿ ಶಾಸ್ತ್ರಿಗಳು ಗಂಟೆಗಳ ಕಾಲ ನಿಂತಿರುತ್ತಾರಲ್ಲ ಎಂದು ನನಗೆ ಆಶ್ಚರ್ಯವಾಯಿತು. ಮುಕುಂದದಾಸರು ಮತ್ತೊಂದು ಸ್ವಾರಸ್ಯ. ಆ ಕಾಲದ ಸುಮಾರಿನಲ್ಲಿ, ಈಗ ಪುಟ್ಟಣಶೆಟ್ಟಿ ಔಟ್ ಪೇಷಂಟ್ಸ್ ವಾರ್ಡ್ ಇರುವ ಜಾಗದಲ್ಲಿ ಮುಕುಂದದಾಸರೆಂಬುವರು ಹರಿಕಥೆ ಮಾಡುತ್ತಿದ್ದುದನ್ನು ನಾನು ನೋಡಿದ್ದೇನೆ. ದಾಸರು ಆಕಾರದಲ್ಲಿ ಗಿಡ್ಡು, ಹಸಿರು ಶಾಲು ಹೊದ್ದಿರುತ್ತಿದ್ದರು. ಕೊರಳಿನಲ್ಲಿ ಯಾರೋ ಒಂದು ಹೂವಿನ ಹಾರ ಹಾಕಿರುತ್ತಿದ್ದರು. ಅವರ ಸ್ವರೂಪ, ವ್ಯಕ್ತಿತ್ವ ಪ್ರಭಾವಶಾಲಿಯಾದದ್ದೆಂದು ನಾನು ಹೇಳಲಾರೆ. ಅವರು ಹರಿಕಥೆ ಮಾಡುತ್ತಿದ್ದ ಭಾಷೆ ತೆಲುಗು. ಜನದ ಗುಂಪು ತಕ್ಕಮಟ್ಟಿಗೆ ಇರುತ್ತಿತ್ತು. ಸಂಜೆಯೂ ಅವರು ಗೊತ್ತು ಮಾಡಿಕೊಂಡಿದ್ದ ಕಾಲಕ್ಕೆ ಅಲ್ಲಿಗೆ ಬಂದು ನಿಂತು ಹರಿಕಥೆ ಮಾಡುವರು. ಜನ ಅದನ್ನು ಕೇಳಿ ಸಂತೋಷಿಸಿ ಪುನಃ ಬರುವರು, ತಮ್ಮ ಕಾಣಿಕೆ ಸಲ್ಲಿಸುವರು. ಈಗ ಮಹಾದೇವ ಶಾಸ್ತ್ರಿಗಳ ಮಾತು. ಇವರ ಕುಮಾರರೊಬ್ಬರು ನಾರಾಯಣ ಶಾಸ್ತ್ರಿಗಳೆಂಬವರು ವಿದ್ವಾಂಸರಾಗಿದ್ದರೆಂದೂ ಅವರು ಕೆಲವು ಕಾಲ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕನ್ನಡ ಸಂಸ್ಕೃತ ಪಂಡಿತರಾಗಿದ್ದರೆಂದೂ ಕೇಳಿದ್ದೇನೆ. ನಾನು ಈಗ ಹೇಳಲಿರುವ ಕಾಲದ ವೇಳೆಗೆ ಮಹಾದೇವ ಶಾಸ್ತ್ರಿಗಳು ವಿರಕ್ತರಾಗಿದ್ದರೂ ಸನ್ಯಾಸಿಗಳಾಗಿರಲಿಲ್ಲ. ಸನ್ಯಾಸಿಯಂತೆ ಇದ್ದರು. ಮಗನ ಮನೆಯಲ್ಲಿದ್ದರು. ಆ ಮನೆ ಅರಳೇಪೇಟೆಯ ಪಶ್ಚಿಮದ ಕಡೆಯ ಬೀದಿಯಲ್ಲಿತ್ತಂತೆ, ಗುಡ್ಸ್ ಶೆಡ್ ರೋಡಿನ ಹತ್ತಿರ. ಅದನ್ನು ನಾನು ಕಂಡವನಲ್ಲ. ನಾನು ಕಂಡಿರುವುದನ್ನು ಈಗ ಹೇಳುತ್ತೇನೆ. ಆ ಕಾಲದಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ಹೆಚ್ಚಾಗಿ ತಿರುಗಾಡುತ್ತಿದ್ದೆ. ನಿತ್ಯವೂ ಬೆಳಗ್ಗೆ ಅಪ್ಪಣ್ಣನವರ ಕಾಫಿ ಕ್ಲಬ್ಬು, KS ಕೃಷ್ಣಯ್ಯರ್ ಅವರ ಮನೆ, ಈ ಸ್ಥಳಗಳಲ್ಲಿ ಯಾವುದಾದರೊಂದು ಕಡೆ ಆ ಬೆಳಗ್ಗಿನ ವರ್ತಮಾನ ಪತ್ರಿಕೆಯನ್ನು ಓದುವುದು, ರಾಜಕೀಯವನ್ನೂ ಊರಿನ ವರ್ತಮಾನವನ್ನೂ ಹರಟುವುದು, ಇದು ವಾಡಿಕೆಯಾಗಿತ್ತು. ಇದಕ್ಕೆ ಪ್ರಾಸಂಗಿಕವಾಗಿ ಅಂಟಿಕೊಂಡು ಬಂದ ಲಾಭ ಮಹಾದೇವ ಶಾಸ್ತ್ರಿಗಳ ದರ್ಶನ. ಗ್ರಾಮ ಪ್ರದಕ್ಷಿಣೆ. ಪ್ರತಿ ದಿವಸವೂ ಬೆಳಗ್ಗೆ ಸುಮಾರು 6 ಗಂಟೆಯ ವೇಳೆಗೆ ಶಾಸ್ತ್ರಿಗಳು ಅರಳೇಪೇಟೆ ಚಿಕ್ಕಪೇಟೆ ಸೇರುವ ಚೌಕದಲ್ಲಿ ಕಾಣಿಸುತ್ತಿದ್ದರು. ನಾನು ಹೇಳಿದಂತೆ ಅವರ ಮೈಮೇಲೆ ಬೊಂತೆ, ಮೊಣಕಾಲಿಂದ ಮೇಲಕ್ಕೆ ಪಂಚೆ, ಅದೇ ಜಡೆಗಟ್ಟಿದ ತಲೆ. ಆದರೆ
ಆಗಾಗ ಕೊಂಚ ನಗುಮುಖ, ಆಗಾಗ ಕೊಂಚ ಮುನಿಸಿನ ಮುಖ. ಯಾವಾಗಲೂ ಅವರ ಸುತ್ತಮುತ್ತ ಬೀದಿ ಹುಡುಗರ ಗುಂಪು. ಅದರಲ್ಲಿ ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಇರುತ್ತಿದ್ದರು. ಈ ಪೋರ ಪರಿವಾರ ಅವರನ್ನು ಬಿಟ್ಟಿದ್ದದ್ದೇ ಇಲ್ಲ. ಶಾಸ್ತ್ರಿಗಳನ್ನು ಪೇಟೆಯ ಜನ ಸ್ವಾಮಿಗಳು, ಸಾಧುಗಳು ಎಂದು ಕರೆಯುತ್ತಿದ್ದರು. ಇನ್ನು ಮುಂದೆ ನಾನು ಅವರನ್ನು ಸ್ವಾಮಿಗಳು ಎಂದೇ ಕರೆಯುತ್ತೇನೆ. ಸ್ವಾಮಿಗಳವರು ಚಿಕ್ಕಪೇಟೆಯಲ್ಲಿ ಬರುತ್ತಿದ್ದಾಗ ಅಲ್ಲಲ್ಲಿ ಈ ಪಕ್ಕದಿಂದಲೂ ಆ ಪಕ್ಕದಿಂದಲೂ ಯಾವ ಯಾವ ಜನವೋ ಬಂದು ಅವರ ಕೈಗೆ ಅನಂತನ ದಾರವನ್ನೋ, ಕಾಶಿಯ ದಾರವನ್ನೋ, ಇನ್ನೂ ಯಾವುದೋ ವೃತದ ದಾರವನ್ನೋ ಸುತ್ತುತ್ತಿದ್ದರು. ಅವರು ಮುಂಗೈಯಿಂದ ಮೊಳಕೈವರೆಗೂ ಈ ಕೆಂಪು, ಬಿಳಿ, ಕರಿಯ ದಾರಗಳನ್ನು ಯಾವಾಗಲೂ ಹೊತ್ತಿರುತ್ತಿದ್ದರು. ಬಹುಶಃ ಅವರು ಆ ದಾರಗಳನ್ನು ಕಿತ್ತು ಹಾಕುತ್ತಿರಲಿಲ್ಲ. ಅದು ತಾನಾಗಿಯೇ ಕಳಚಿ ಹೋಗುವುದು. ಅದಕ್ಕೆ ಬದಲಾಗಿ ದಿನದಿನವೂ ಹೊಸದಾಗಿ ಬರುವುದು. ಯಾರಾದರೂ ಹೀಗೆ ದಾರ ಕಟ್ಟಲು ಬಂದಾಗ ಸ್ವಾಮಿಗಳು ಕೊಂಚ ನಕ್ಕಂತೆ ತೋರುವುದು. ಸ್ವಾಮಿಗಳು ಅರಳೆಪೇಟೆಯ ಚೌಕದಲ್ಲಿ ಅಥವಾ ಅಲ್ಲಿಂದ ಮುಂದಕ್ಕೆ ಬಂದು ಮಸ್ತಾನ್ ಸಾಬಿಯ ಗುಡಿಯ ಬಳಿ ಬರುವಾಗ್ಗೆ ಚಿಕ್ಕಪೇಟೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನಿರಿಸಿಕೊಂಡಿದ್ದ ವರ್ತಕರು ತಮ್ಮ ಅಂಗಡಿಯ ಬೀಗಗಳನ್ನು ತೆಗೆದು ಕದಗಳನ್ನು ತೆರೆಯದೆ ಸ್ವಾಮಿಗಳ ದಾರಿಯನ್ನು ಎದುರು ನೋಡುತ್ತಿರುತ್ತಿದ್ದರು. ಸ್ವಾಮಿಗಳ ಸವಾರಿ ಕಾಲುನಡಿಗೆಯಲ್ಲಿ ಎಂದು ಹೇಳಬೇಕಾಗಿಲ್ಲ. ಸ್ವಾಮಿಗಳೂ ಪರಿವಾರವೂ ಅಂಗಡಿಯ ಮುಂದೆಯೂ ಒಂದೊಂದು ಸಾರಿ ಮನೆಯ ಮುಂದೆಯೂ ನಿಲ್ಲಬೇಕಾಗುತ್ತಿತ್ತು. ಕಾಣಿಕೆ. ಈ ಮೆರವಣಿಗೆ ತಮ್ಮ ಅಂಗಡಿಯ ಮುಂದೆ ಬಂದಾಗ ವರ್ತಕರು ಕದ ತೆಗೆದು ಗಲ್ಲಾಪೆಟ್ಟಿಗೆಯಿಂದ ಒಂದು ಕಾಣಿಕೆಯನ್ನು ತಂದು ಸ್ವಾಮಿಗಳ ಕೈಯಲ್ಲಿಟ್ಟು ಕೃಷ್ಣಾರ್ಪಣ, ಶಿವಾರ್ಪಣ ಎನ್ನುವರು. ಹೀಗೆ ಮೆರವಣಿಗೆ ಸಾಗುವುದು ಬಹು ಸಾವಕಾಶವಾಗುತ್ತಿತ್ತು. ಕಾಣಿಕೆ ಕಾಲಾಣೆಯಿಂದ 5 ರೂಪಾಯಿ, 10 ರೂಪಾಯಿ ನೋಟಿನವರೆಗೂ ಇರುತ್ತಿತ್ತು. ಅವರವರ ಶಕ್ತಿಗೆ ತಕ್ಕಂತೆ ವರ್ತಕರು ಕೊಡುವರು. ಸ್ವಾಮಿಗಳ ಕೈಯಲ್ಲಿ ತಮ್ಮ ಕಾಣಿಕೆ ಮೊದಲು ಸೇರಿದ್ದಾದರೆ ಅಂದಿನ ತಮ್ಮ ವ್ಯಾಪಾರ ಒಳ್ಳೆಯದಾಗುವುದು ಎಂದು ವರ್ತಕರ ನಂಬಿಕೆ. ಸ್ವಾಮಿಗಳಿಗೆ ಮೊದಲು ಸಲ್ಲಿಸಬೇಕು, ಅದು ಲಾಭಕರ. ವಿಲೇವಾರಿ. ಸ್ವಾಮಿಗಳಾದರೋ ಕಾಣಿಕೆಯನ್ನು ತಮ್ಮ ಕೈ ಮುಟ್ಟಿದ್ದೇ ತಡ. ಆ ಕ್ಷಣವೇ ಆ ನಾಣ್ಯವನ್ನೋ ನೋಟನ್ನೋ ತಮ್ಮ ಪರಿವಾರದ ಪೋರನಾಮನ ಕೈಯಲ್ಲೋ ಇಡುವರು. ಇಡುತ್ತಾ ಪ್ರಾರಬ್ಧಂ ಎನ್ನುವರು. ಎಷ್ಟು ಸುಲಭವಾಗಿ ಹೇಳುತ್ತಿದ್ದಾರೆ ಎಂದು ನನಗೆ ಆಗಲೂ ಅಚ್ಚರಿ, ಈ ಹೊತ್ತಿಗೂ ಅಚ್ಚರಿ. ನಮ್ಮ ಲಾಭ ನಷ್ಟಗಳೆಲ್ಲ ಪ್ರಾರಬ್ಧ ವಶದಿಂದಲೇ ಅಲ್ಲವೇ? ಆ ಹಣವನ್ನು ಸ್ಥಾನಾಂತರ ಮಾಡಿದ ಕೈ ಸ್ವಾಮಿಗಳದು. ಆ ಹಣ ಪ್ರಾರಬ್ಧದಿಂದ ಬಂದದ್ದು. ಸ್ವಾಮಿಗಳ ಈ ಮೆರವಣಿಗೆ ಚಿಕ್ಕಪೇಟೆಯುದ್ದಕ್ಕೂ ಸಾಗಿ ಧರ್ಮರಾಯನ ದೇವಸ್ಥಾನದಿಂದಾಚೆಗೆ ಹೋಗುವ ವೇಳೆಗೆ ಮಧ್ಯಾಹ್ನ 11-12 ಗಂಟೆಯೇ ಆಗುತ್ತಿತ್ತು. ಕೊನೆಗೆ ಹೋದಂತೆಲ್ಲ ಪರಿವಾರ ಕರಗುತ್ತಿತ್ತು. ಅಲ್ಲಿಂದ ಮುಂದಕ್ಕೆ ಅಂಗಡಿಗಳಿಲ್ಲವಲ್ಲ. ಸ್ವಾಮಿಗಳ ಕೈ ಬರಿಗೈ. చేతలో బెల్లం ఉండే వరకు కాక బళగమంట, చేతలో బెల్లం ತೀರಿನప్పుడు ఎవరు రారు వెంట. ಸ್ವಾಮಿಗಳು ಅಲ್ಲಿಂದಾಚೆಗೆ ಆ ಪ್ರಾಂತದಲ್ಲಿ ದಕ್ಷಿಣ ಕಡೆ ಇದ್ದ ಒಂದಾನೊಂದು ಮನೆಗೆ ಹೋಗುತ್ತಿದ್ದದ್ದು ಅಡಿಕೆ. ಆ ಮನೆ ಗಾಣಿಗರಂತೆ. ಅವರು ಸ್ವಾಮಿಗಳವರು ಅಲ್ಲಿಗೆ ಬಂದ ಕೂಡಲೇ ಒಂದು ತಂಬಿಗೆ ಹಾಲನ್ನು ಅವರಿಗೆ ಕೊಡುತ್ತಿದ್ದರಂತೆ. ಇದು ದಿನಂಪ್ರತಿಯ ಪದ್ಧತಿ. ಸ್ವಾಮಿಗಳು ಆ ಹಾಲನ್ನು ಸೇವಿಸಿ ಹೊರಟು ಹೋಗುತ್ತಿದ್ದರು. ಎಲ್ಲಿಗೆ ಹೋಗುತ್ತಿದ್ದರೋ ಯಾರಿಗೂ ತಿಳಿಯದು. ಮಾರನೆಯ ದಿನ ಬೆಳಗ್ಗೆ ಯಥಾಪ್ರಕಾರ ಚಿಕ್ಕಪೇಟೆಯ ಮೆರವಣಿಗೆಯವರೆಗೂ ಅವರು ಯಾರ ಕೈಗೂ ದೊರಕುತ್ತಿರಲಿಲ್ಲ. ನಾನು ಒಂದು ಊಹೆ ಮಾಡಿದ್ದೇನೆ. ಗವಿಮಠ, ಬೆಂಗಳೂರು ರೈಲ್ವೆ ಸ್ಟೇಷನ್ನಿನ ವಾಯವ್ಯ ದಿಕ್ಕಿನಲ್ಲಿ ಒಂದು ನೀರಿನ ಹಳ್ಳವೂ ಒಂದು ಬಸವಣ್ಣನ ಗುಡಿಯೂ ಹಿಂದೆ ಇದ್ದವು. ನಾನೂ ಮೋಕ್ಷಗುಂಡಂ ಕೃಷ್ಣಮೂರ್ತಿಯೂ ಎಷ್ಟೋ ಸಾರಿ ಆ ಪ್ರಾಂತದಲ್ಲೆಲ್ಲ ಸುತ್ತಾಡಿದ್ದೇವೆ. ಆಗ್ಗೆ ಆ ಪ್ರಾಂತ ಬಯಲಾಗಿತ್ತು, ಮನೆಗಳಾಗಿರಲಿಲ್ಲ. ಅಲ್ಲೆಲ್ಲೋ ಒಂದು ಕಡೆ ಒಂದು ನೆಲಮಾಳಿಗೆ ಇತ್ತು. ಅದು ನೆಲಮಾಳಿಗೆಯೋ ಗವಿಯೋ ಈಗ ನನ್ನ ಜ್ಞಾಪಕ ಮಾಸಿ ಹೋಗಿದೆ. ಆ ಗವಿಯಲ್ಲಿ ಒಬ್ಬ ಶಿವಶರಣರು ಇದ್ದದ್ದನ್ನು ಕಂಡಿದ್ದೇನೆ. ಅವರ ಹೆಸರು ಬಹುಶಃ ಚಂದ್ರಶೇಖರ ಎಂದು. ಅವರೊಡನೆ ಮೋಕ್ಷಗುಂಡಂ ಕೃಷ್ಣಮೂರ್ತಿಯೂ ನಾನು ಮಾತನಾಡಿದ್ದು ನನಗೆ ಜ್ಞಾಪಕದಲ್ಲಿದೆ. ಯಾವುದೋ ಮೊಕದ್ದಮೆಯಲ್ಲಿ ಆ ಶಿವಶರಣರಿಗೆ ಏನೋ ಸಂಬಂಧ ಇದ್ದಂತೆ ನನಗೆ ತೋರಿತು. ಆ ಗವಿಯಲ್ಲಿ ಭಂಗಿಯ ಚಿಲುಮೆ, ಏಕತಾರ್ವಾದ್ಯ ಮೊದಲಾದ ಪರಿಕರಗಳನ್ನು ನೋಡಿದ್ದು ನೆನಪಿದೆ.
ಆತ ಒಂದೆರಡು ತತ್ವಗಳನ್ನು ಹೇಳಿದ್ದನ್ನೂ ಕೇಳಿದ ಜ್ಞಾಪಕವಿದೆ. ಆತ ಇಲ್ಲಿಗೆ ಒಬ್ಬ ಸಾಧುಗಳು ದಯಮಾಡಿಸುತ್ತಾರೆ ಎಂದು ಹೇಳುತ್ತಿದ್ದದ್ದೂ ಜ್ಞಾಪಕದಲ್ಲಿದೆ. ಈಗ ನನಗನ್ನಿಸುತ್ತದೆ, ಆ ಗವಿಗೆ ಹೋಗುತ್ತಿದ್ದ ಸಾಧುಗಳು ನಮ್ಮ ಸ್ವಾಮಿಗಳೇ ಇದ್ದಿರಬಹುದು. ಏಕೆಂದರೆ ಸ್ವಾಮಿಗಳು ಯೋಗಿಗಳು. ಅವರಿಗೆ ಯೋಗಾಭ್ಯಾಸ ಮಾಡುವುದಕ್ಕಾಗಿ ಒಂದು ಪ್ರಶಾಂತವಾದ ನಿರ್ಜನ ಸ್ಥಾನ ಬೇಕು. ಅಂಥ ಜಾಗ ಈ ಗವಿಮಠದಲ್ಲಿ ಇತ್ತು ಎಂದು ತೋರುತ್ತದೆ. ಯೋಗಾಭ್ಯಾಸ. ಇನ್ನೊಂದು ಕಥೆಯನ್ನು ನಾನು ಕೇಳಿದ್ದೇನೆ. ಇದನ್ನು ನನಗೆ ಹೇಳಿದವರು ಬೆಂಗಳೂರು ಲಾ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಎಂ ನಾರಾಯಣರಾಯರು. ಆ ಕಥೆಯ ಅಂಶ ಇಷ್ಟು: ಮಹಾದೇವ ಶಾಸ್ತ್ರಿಗಳವರು ಯೋಗದಲ್ಲಿ ಪಾರಂಗತರಾಗಿದ್ದರು. ಅವರ ಜೊತೆಗೆ ಯಾರೋ ಒಬ್ಬ ಮುಸಲ್ಮಾನ್ ಫಕೀರರು ಯೋಗಾಭ್ಯಾಸ ಮಾಡುತ್ತಿದ್ದರಂತೆ. ಆ ಫಕೀರರು ಶಾಸ್ತ್ರಿಗಳವರು ಆಗಾಗ ರಾಮನಗರದ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ತಮ್ಮ ಅಭ್ಯಾಸಗಳನ್ನು ನಡೆಸುತ್ತಿದ್ದರಂತೆ. ಒಂದು ಸಾರಿ ಅವರಿಬ್ಬರೂ ತಮ್ಮ ದೇಹಗಳನ್ನು ಆ ಗುಹೆಯಲ್ಲಿ ಬಿಟ್ಟು ಜೀವ ಮಾತ್ರರಾಗಿ ಹೊರಕ್ಕೆ ಬಂದಿದ್ದರೆಂದೂ, ಇನ್ನೊಂದು ಸಾರಿ ಅವರು ದೇಹದಿಂದ ಹೊರಕ್ಕೆ ಬಂದು ದೇಹವನ್ನು ಛಿದ್ರವಾಗಿ ಕತ್ತರಿಸಿ ಬಳಿಕ ಯೋಗಶಕ್ತಿಯಿಂದ ಆ ಅವಯವಗಳನ್ನು ಒಟ್ಟುಗೂಡಿಸಿ ಅದರೊಳಕ್ಕೆ ಪುನಃ ಪ್ರವೇಶ ಮಾಡಿದರೆಂದು ಕಿಂವದಂತಿ ಇರುತ್ತದೆ. ನಾರಾಯಣರಾಯರು ಯಾರಿಂದಲೋ ತಾವು ಕೇಳಿದ್ದನ್ನು ನನಗೆ ಹೇಳಿದರು. ಯಥಾರ್ಥವನ್ನು ಅವರೂ ಕಂಡವರಲ್ಲ, ನಾನೂ ಕಂಡವನಲ್ಲ. ಸಜ್ಜನರಾಯರ ಸೇವೆ. ಸ್ವಾಮಿಗಳು ಮಹಾಮಹಿಮರೆಂಬ ಪ್ರಖ್ಯಾತಿ ಮಾತ್ರ ಹರಡಿತ್ತು. ಸಜ್ಜನರಾಯರು ಹೇಗೋ ಅದನ್ನು ತಿಳಿದುಕೊಂಡಿದ್ದರು. ಸಜ್ಜನರಾಯರಿಗೆ ಸಾಧುಗಳಲ್ಲಿ, ಸಂತರಲ್ಲಿ, ಯೋಗಿಗಳಲ್ಲಿ, ಬೈರಾಗಿಗಳಲ್ಲಿ, ಯತಿಗಳಲ್ಲಿ, ಭಗವದ್ಭಕ್ತರಲ್ಲಿ ಶ್ರದ್ಧೆ, ವಿಶ್ವಾಸಗಳು ತುಂಬಿದ್ದವು. ಅವರು ಯಾವ ಸಾಧುವನ್ನು ಕಂಡರೂ ಸೇವೆ ಸಲ್ಲಿಸದೇ ಇರುತ್ತಿರಲಿಲ್ಲ. ಅಂಥ ಮಹನೀಯರು ಅನೇಕರ ಛಾಯಾಚಿತ್ರಗಳು ಅವರ ಮನೆಯಲ್ಲಿ ಇದ್ದವು. ಸಜ್ಜನರಾಯರು ಮಹಾದೇವ ಶಾಸ್ತ್ರಿಗಳವರ ತಾಯಿ ತಂದೆಯರಿಬ್ಬರ ಮೃತ ತಿಥಿಗಳನ್ನು ತಿಳಿದುಕೊಂಡು ಜ್ಞಾಪಕದಲ್ಲಿರಿಸಿಕೊಂಡು ಆ 2 ದಿನಗಳಲ್ಲೂ ಅಂದಂದಿನ ವೈದಿಕ ಕರ್ಮಕ್ಕೆ ಅವಶ್ಯವಾದ ಅಕ್ಕಿ, ಬೇಳೆ ಮೊದಲಾದ ಸಾಮಾನುಗಳನ್ನು, ಬ್ರಾಹ್ಮಣ ಮುತ್ತೈದೆಯರಿಗೆ ಕೊಡಬೇಕಾದ ಧೋತ್ರ, ಸೀರೆಗಳನ್ನು, ದಕ್ಷಿಣೆಯನ್ನು ತಾವಾಗಿ ಮೊದಲೇ ಶಾಸ್ತ್ರಿಗಳ ಮನೆಗೆ ಕಳುಹಿಸಿಬಿಡುತ್ತಿದ್ದರು. ಶಾಸ್ತ್ರಿಗಳು ವರ್ಷದಲ್ಲಿ ಆ 2 ದಿನ ತಪ್ಪದೆ ಸಕಾಲಕ್ಕೆ ಮನೆಗೆ ಬಂದು ಬಾವಿಯಿಂದ ನೀರು ಸೇದಿಕೊಂಡು ರುದ್ರಾಧ್ಯಾಯ ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ತಮಗೇ ಅಭಿಷೇಕ ಮಾಡಿಕೊಳ್ಳುತ್ತಿದ್ದರಂತೆ. ಅದಾದ ಬಳಿಕ ಸಾಂಗವಾಗಿ ಕರ್ಮಾಚರಣೆ. ಪಿತೃಶೇಷವನ್ನು ಸ್ವೀಕರಿಸಿದ್ದಾದ ಮೇಲೆ ಅಲ್ಲಿರುತ್ತಿರಲಿಲ್ಲ. ಇಷ್ಟು ನಾನು ಕೇಳಿರುವ ಸಂಗತಿ. ಈ ಒಟ್ಟಿನ ಚಿತ್ರದಲ್ಲಿ ಸಣ್ಣ ಸಣ್ಣ ವಿವರಗಳು ಬೇರೆ ರೀತಿಯದಾಗಿದ್ದರೂ ಇರಬಹುದು. ಅದು ಮುಖ್ಯ ಚಿತ್ರವನ್ನು ಕೆಡಿಸಲಾರದು. ಆ ಚಿತ್ರ ಒಬ್ಬ ಜಗದ್ವಿರಕ್ತನಾದ, ಸ್ನೇಹ ಕಾರುಣ್ಯ ಮೂರ್ತಿಯಾದ, ಅಂತರ್ಮುಖಿಯಾದ ಪರಮಾತ್ಮನಿಷ್ಠನದು. ಅವಧೂತ ಚರ್ಯೆ. ಮಹಾದೇವಶಾಸ್ತ್ರಿಗಳ ಯೋಗಸಿದ್ಧಿಯನ್ನು ಕುರಿತಾಗಲಿ, ಶಾಸ್ತ್ರ ಪಾಂಡಿತ್ಯವನ್ನು ಕುರಿತಾಗಲಿ ನಾನು ಏನನ್ನೂ ಹೇಳಬಲ್ಲವನಾಗಿಲ್ಲವೆಂದು ಮನಸ್ಸಿಗೆ ಕೊರತೆಯಾಗಿದೆ. ಓದಿದ್ದ ಅವಧೂತ ಎಂಬ ಮಾತಿನ ಅಭಿಪ್ರಾಯ ನನ್ನ ಮನಸ್ಸಿಗೆ ಬಂದದ್ದು ಸ್ವಾಮಿಗಳನ್ನು ನೋಡಿದ ಮೇಲೆ. ನಾನು ಹೈಸ್ಕೂಲಿನ ತರಗತಿಗಳಲ್ಲಿದ್ದಾಗ ಆತ್ಮವಿದ್ಯಾವಿಲಾಸ ಎಂಬ ಗ್ರಂಥ ಹೇಗೋ ನನ್ನ ಕೈಗೆ ಬಂದಿತು. ಅದರಲ್ಲಿ ಅವಧೂತ ಕರ್ಮಜಾಲಃ ಜಡ ಬಧಿರಾಂಥೋಪಮಃ ಕೋಪಿ ಸಂತೃಜ್ಯ ಶಾಸ್ತ್ರಜಾಲಂ ಜಾತ್ಯಭಿಮಾನವಿಹೀನಃ ಜಂತುಷು ಸರ್ವತ್ರ ಪೂರ್ಣತಾಂ ಪಶ್ಯನ್ ಗೂಢಶ್ಚರತಿ ಯತೀಂದ್ರಃ ಮೂಢವದಖಿಲಾಗಮಾರ್ಥ ತತ್ವಜ್ಞಃ. ಮನುಷ್ಯ ಈ ರೀತಿ ಬದುಕುವುದು ಸಾಧ್ಯವೇ ಎಂಬ ಪ್ರಶ್ನೆ ಪದೇ ಪದೇ ನನ್ನ ಮನಸ್ಸಿಗೆ ಬಂದಿದೆ. ವೇದಾಂತ ಗ್ರಂಥಗಳಲ್ಲಿ ಜಡವಲ್ಲೋಕಮಾಚರೇತ್ ಎಂದು ಉಪದೇಶ ಬರುತ್ತದೆ. ಅದು ಸಾಧ್ಯವೇ? ಕ್ಷಣ ಕ್ಷಣವೂ ಅಡಿಗಡಿಗೂ ಲೋಕವು ನಮ್ಮನ್ನು ಚುಚ್ಚಿ ಚುಚ್ಚಿ ಕೆರಳಿಸುತ್ತಿರುತ್ತದೆ. ಈ ಆವೇಶದ ನಡುವೆ ಜಡನಾಗಿ, ಮನಸ್ಸು ಕದಲದವನಾಗಿ ಇರುವುದು ಸಾಧ್ಯವೇ? ಈ ಪ್ರಶ್ನೆ ತೋರಿದಾಗ ನಾನು ಮಹಾದೇವ ಶಾಸ್ತ್ರಿಗಳನ್ನು ನೆನಪು ಮಾಡಿಕೊಳ್ಳುತ್ತೇನೆ. ರೋಣೂರು ವೀರಬ್ರಹ್ಮಂ. ನಾನು ರೋಣೂರು ವೀರಬ್ರಹ್ಮಂ ಎಂಬ ವಿಷಯ ಕೇಳಿದ್ದೇನೆ. ಆದರೆ ರೋಣೂರು ಎಂಬ ಹೆಸರಿನ ಸ್ಥಳಗಳು ಅನೇಕ ಇರುವಂತೆ ಕಾಣುತ್ತದೆ. ಕೋಲಾರ ಜಿಲ್ಲೆಯ
ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ರೋಣೂರು ಎಂಬ ಗ್ರಾಮ ಉಂಟು. ಆದರೆ ನಮ್ಮ ವೀರಬ್ರಹ್ಮರ ಊರು ಇದೇಯೋ ಬೇರೆಯೋ ನನಗೆ ತಿಳಿಯದು. ವೀರಬ್ರಹ್ಮಂ ಎಂಬುವರು ಒಬ್ಬ ವಿರಕ್ತರು. ಹುಟ್ಟಿನಿಂದ ಅವರು ಬ್ರಾಹ್ಮಣರು. ಅವರ ಹುಟ್ಟಿನ ಹೆಸರು ಯಾರಿಗೂ ತಿಳಿಯದು. ನಾನು ಅವರನ್ನು ಕಂಡದ್ದೇ ಇಲ್ಲ. ಅವರು ನನ್ನ ಕಾಲಕ್ಕಿಂತ ಬಹು ವರ್ಷ ಹಿಂದಿನವರು. ಅವರನ್ನು ನೋಡಿದ್ದವರು ಅನೇಕರನ್ನು ನಾನು ನೋಡಿದ್ದೇನೆ. ವೀರಬ್ರಹ್ಮಂ ಎಂಬ ಹೆಸರು ಅವರಿಗೆ ಅವರ ಶಿಷ್ಯರು ಕೊಟ್ಟದ್ದು. ಶಿಷ್ಯರು ತಮ್ಮ ತಮ್ಮಲ್ಲೋ ಅಥವಾ ಇತರರೊಡನೆಯೋ ಮಾತನಾಡುವಾಗ ವೀರಬ್ರಹ್ಮಂಗಾರು ಎಂದು ಹೇಳುತ್ತಿದ್ದರು. ಅದು ತೆಲುಗು ಸೀಮೆ. ವೀರಬ್ರಹ್ಮಂ ರವರಿಗೆ ಸ್ವಂತ ಮನೆ ಎಂಬುದು ಇರಲಿಲ್ಲ. ಅವರು ಒಂದು ಗುಡಿಯ ಪಕ್ಕದ ಒಂದು ಮಂಟಪದಲ್ಲಿ ಇರುತ್ತಿದ್ದರು. ಶಿಷ್ಯರು ಆ ಹಳೆಯ ಮಂಟಪಕ್ಕೆ ಗೋಡೆ ಕಟ್ಟಿ ಗಾಳಿ ಮಳೆಗಳಿಂದ ವಸತಿ ಕೆಡದಂತೆ ಮಾಡಿದ್ದರು. ವೀರಬ್ರಹ್ಮರು ತುಂಬ ಮಾತನಾಡುತ್ತಿರಲಿಲ್ಲ. ಬಹುಮಟ್ಟಿಗೆ ಮೌನವಾಗಿ ಇರುತ್ತಿದ್ದರು. ಯಾರಾದರೂ ಅವರನ್ನು ಮಾತನಾಡಿಸಿದಾಗ ಎಷ್ಟು ಅವಶ್ಯವೋ ಅಷ್ಟೇ ಉತ್ತರ ಹೇಳಿ ತಮ್ಮ ಮಾತಿನ ಕಡೆಯಲ್ಲಿ ಓಂ ಬ್ರಹ್ಮಂ ಎನ್ನುತ್ತಿದ್ದರಂತೆ. ಇಷ್ಟಾಗಿದ್ದರೂ ಕೋಪ ಅವರನ್ನು ಬಿಟ್ಟಿರಲಿಲ್ಲ. ಆ ಕೋಪವನ್ನು ಧ್ವನಿಯಿಂದಲೂ ಕಣ್ಣು ಬಿಡುವುದರಿಂದಲೂ ತೋರಿಸುತ್ತಿದ್ದರು. ಕೆಟ್ಟ ಮಾತು, ಪೆಟ್ಟು ಇಂಥದ್ದೇನೂ ಇರಲಿಲ್ಲ. ಅವರ ಮುಪ್ಪಿನಲ್ಲಿ ಅವರಿಗೆ ಒಂದು ದಿನ ಜ್ವರ ಬಂದಿತಂತೆ. ಅದಕ್ಕೆ ಅವರು ತಾವೇ ಏನೋ ಔಷಧ ಮಾಡಿಕೊಂಡರಂತೆ. ಕಷಾಯ ಮತ್ತು ಉಪವಾಸ. ಶಿಷ್ಯರು ವೈದ್ಯರನ್ನು ಕರೆತರುತ್ತೇವೆ ಎಂದಾಗ ಅದೆಲ್ಲ ಕೂಡದು, ಓಂ ಬ್ರಹ್ಮಂ ಎಂದರಂತೆ. 2-3 ದಿನ ಹೀಗೆ ಕಳೆಯಿತು. ಆಮೇಲೆ ಒಂದು ಮಧ್ಯಾಹ್ನ ಗುರುಗಳು ಶಿಷ್ಯರಿಬ್ಬರನ್ನು ಕರೆದು ಈ ಘಟವನ್ನು ಹೊರಕ್ಕೆ ಸಾಗಿಸಿ ಓಂ ಬ್ರಹ್ಮಂ ಎಂದರಂತೆ. ಶಿಷ್ಯರು 3-4 ಮಂದಿ, ಒಬ್ಬರು ತಲೆಭುಜಗಳನ್ನೂ ಇನ್ನೊಬ್ಬರು ಕಾಲುಗಳನ್ನೂ ಇನ್ನಿಬ್ಬರು 2 ಪಕ್ಕಗಳಿಂದ ಬೆನ್ನು ನಡುಗಳನ್ನೂ ಹಿಡಿದೆತ್ತಿ ಹೊರಕ್ಕೆ ತರಲು ಹೊರಟರು. ಎತ್ತಿಕೊಂಡು ಹೊಸ್ತಿಲ ಬಳಿ ಬರುವಾಗ ಪಕ್ಕದಲ್ಲಿದ್ದ ಒಬ್ಬನು ತಾನೇ ಎಡವಿ ಕೈ ಬಿಟ್ಟನಂತೆ. ಆಗ ಗುರುಗಳು ಗಟ್ಟಿಯಾಗಿ ಓಂ ಬ್ರಹ್ಮಂ ಓಂ ಬ್ರಹ್ಮಂ ಓಂ ಬ್ರಹ್ಮಂ ಎಂದು 3 ಸಾರಿ ಕೂಗಿದರಂತೆ. ಮಿಕ್ಕವರಿಗೆ ನಡುಕ ಬಂತು. ಹಾಗೆಯೇ ತಂದು ಜಗಲಿಯ ಮೇಲೆ ಮಲಗಿಸಿದರು. ಗುರುಗಳು ಗಟ್ಟಿಯಾಗಿ ನಗುತ್ತಿದ್ದರಂತೆ. ಆ ಹೊತ್ತಿಗೆ ಬೇರೊಬ್ಬರು ಯಾರೋ ಅಲ್ಲಿಗೆ ಬಂದು ಗುರುಗಳನ್ನು ವಿಚಾರಿಸಿದರು. ಗುರುಗಳು ಹೇಳಿದರು, ಅಯ್ಯ, ಇವರೆಂಥ ಬೆಪ್ಪರು! ಒಂದು ಘಟವನ್ನು ಹೊರುವುದಕ್ಕೆ ತಕ್ಕಷ್ಟು ಮನೋದಾರ್ಢ್ಯವೇ ಇಲ್ಲವಲ್ಲ. ಇಂಥವರು ಸತ್ಯವನ್ನು ಹೇಗೆ ಕಂಡಾರು? ಸತ್ಯವನ್ನು ಕಾಣಬೇಕು ಎನ್ನುವವರಿಗೆ ಮೊದಲು ಇರಬೇಕಾದದ್ದು ಧೈರ್ಯ, ಎರಡನೆಯದು ಬಲ. ಮನಸ್ಸಿನ ಬಲ, ಕುಸ್ತಿ ಮಾಡುವ ಬಲವಲ್ಲ, ಮನಸ್ಸು ಬುದ್ಧಿಗಳ ಬಲ. ನಾಯಮಾತ್ಮ ಬಲಹೀನೇನ ಲಭ್ಯ. ಈ ಉಪನಿಷದ್ವಾಕ್ಯವನ್ನು ಹೇಳಿ ನಗುತ್ತಿದ್ದರಂತೆ. ಅದರ ಮಾರನೆಯ ದಿನವೇ ವೀರಬ್ರಹ್ಮರು ಬ್ರಹ್ಮೀಭೂತರಾದರು. ಇವರ ವೃತ್ತಾಂತವನ್ನು ನನಗೆ ಹೇಳಿದವರು ಶ್ರೀನಿವಾಸಪುರದಲ್ಲಿ ಶಂಕರ ಮಠವನ್ನು ಸ್ಥಾಪಿಸಿರುವ ಶೇಷಪ್ಪನವರು.